ಗೋಮಾಳ ಜಮೀನು ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಗಲಾಟೆ, ಮಾತಿನ ಚಕಮಕಿಯಿಂದ ಶುರುವಾದ ಗಲಾಟೆಯಲ್ಲಿ ಹಲ್ಲೆಯಲ್ಲಿ ಕೊನೆ. ಜಮೀನಿಗೆ ಬಂದಿದ್ದ ಮುನಿಯಮ್ಮ ಕುಟುಂಬಸ್ಥರ ಮೇಲೆ ಹಲ್ಲೆ ಆರೋಪ. ದೇವನಹಳ್ಳಿ ತಾಲೂಕಿನ ಯಲುವಲಹಳ್ಳಿ ಗ್ರಾಮದಲ್ಲಿ ಘಟನೆ. ಜಮೀನಿನಲ್ಲಿ ಗಲಾಟೆಯ ವಿಡಿಯೋ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಗ್ರಾಮದ ಮುನಿಯಮ್ಮ ಹಾಗೂ ವೆಂಕಟರೆಡ್ಡಿ ಕುಟುಂಬದ ನಡುವೆ ಗಲಾಟೆ ನಡೆದಿದೆ. ಕಳೆದ 3 ವರ್ಷಗಳಿಂದ ನಡೀತಾ ಇದ್ದ ಜಮೀನು ವ್ಯಾಜ್ಯ. ಇದೇ ವಿಚಾರವಾಗಿ ಜಮೀನಿನ ಬಳಿ ಹೋಗಿದ್ದ ವೇಳೆ ಎರಡೂ ಕಡೆಯವರಿಂದ ವಾಗ್ವಾದ ನಡೆದಿದೆ. ಮುನಿಯಪ್ಪ ಹಾಗೂ ಕುಟುಂಬಸ್ಥರ ಮೇಲೆ ಹಲ್ಲೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರುವ ಆರೋಪ ಕೇಳಿ ಬರ್ತಾ ಇದೆ. ಹಲ್ಲೆಯಿಂದ ಗಾಯಗೊಂಡ ಮುನಿಯಮ್ಮ ಹಾಗೂ ಕುಟುಂಬಸ್ಥರಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ವಿಜಯಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಯಲುವಲಹಳ್ಳಿ ಗ್ರಾಮ. ಹಿಂಗೇನು ಜೆಸಿಪಿಗಳೆಲ್ಲ ತಗೊಂಬಂದವ್ರೆ, ಯಾರ ಕೂಲಿಯರೆಲ್ಲ ಬಂದವ್ರೆ ಬರ್ರೆ ಅಂತ. ನಾನು ಒಂದು ಕುಡ್ಗೋಲು ಬಟ್ಟೆ ತಲೆ ಕಟ್ಟೋದು ಎಲ್ಲ ಎತ್ಕೊಂಡು ಹೋದೆ, ಫೋನ್ ಎಲ್ಲ ಎತ್ಕೊಂಡು ಹೋದೆ. ಕೊಯ್ಕೊಂಡು ಹಂಗೆ ನೋಡ್ಕೊಂಡನಲ್ಲೇ ಅಂತ. ಅವ್ರ ಜಮೀನಾಗ ಅವ್ರ ಯಾರನ್ನ ಮಾಡ್ಕೊಂಡ್ಲಿ, ನಮ್ಮ ಜಮೀನಕ್ಕೆ ಯಾರನ್ನ ಬರ್ಲಿಸ್ಕೊಡ್ದು ಅಂತ ನಾವು ಹೋದ್ರೆ ಹೋಗೋಷ್ಟೊತ್ತಿಗೆ ಕಂಬಿ ಫಿಟ್ ಮಾಡ್ತಾವ್ರೆ ನಮ್ಮದ್ರಾಗ. ಹೋಗಿ ಅಲ್ಲಿ ಒಬ್ಬರನ್ನ ಕೇಳಿದೆ ಕೆಲಸ ಮಾಡೋರ್ನ, ಏನಣ್ಣ ನಮ್ಮದ್ರಾಗ ಒಂದ್ ಕೆಲಸ ಮಾಡ್ತಾ ಇದೀರಿ, ಹೋಗ್ರಿ ಅವ್ರದ್ರಾಗ ಏನ್ ಬೇಕಾ ಮಾಡ್ಕೊಳ್ರಿ, ನಮ್ಮದ್ರಾಗ ಏನ್ ಮಾಡ್ಬೇಡ್ರಿ ಅಂತ. ಹೋಗಿ ಅಲ್ಲಿ ಮಾತಾಡಿ ಯಾವಾಗಮ್ಮ ಅವ್ರ ಹತ್ರ ಅಂತಂದ. ನೋಡೋಣ ಎಲ್ಲಿ ಮಾತಾಡೋಷ್ಟೇನಿಲ್ಲ, ನಮ್ ಜಾಗದಾಗ ನಾನು ಮಾತಾಡ್ತಾ ಇರೋದು, ಫಸ್ಟ್ ನೀನ್ ಆಚೆ ಹೋಗು, ನಮ್ಮದ್ರಾಗ ಏನು ಕೆಲಸ ಮಾಡ್ಬೇಡ ಅಂತಂದೆ. ಏನ್ ಬಂದ್ಬಿಟ್ರು ಅವ್ರ ಮನ್ಯಾಗ ನಿಂಗಸರ್ಗಳನ್ನೆಲ್ಲ ಕರ್ಸಿಬಿಟ್ಟ. ಇವನು ಬೇಕಾಗಿದ್ ಮಾತೆಲ್ಲ ಮಾತಾಡ್ತಾನೆ. ಫಸ್ಟ್ ಅವಳು ನೆಳ್ದು ಆಚೆ ಹಾಕ್ರಿ ಅಂತ ಅನ್ನೋದೊಬ್ರು, ಫಸ್ಟ್ ಎತ್ಕೊಂಡಾಗ ಆಚೆ ಕುಕ್ರಿ ಅಂತ ಒಬ್ರು, ಜೆಸಿಪಿ ಅದ್ ಹೆಂಗೂ ಇಲ್ಲ ಯಾರೆಲ್ಲ ಮುಚ್ಚಿರ ಅಂತ ಒಬ್ರು. ಒಂದೊಂದು ಮಾತಲ್ಲ ಸರ್, ಬೇಕಾಗಿದ್ದು ಕೆಟ್ಟ ಮಾತುಗಳೆಲ್ಲ ಮಾತಾಡಿ ನಾನು ಸುಮಾರು ಒಂದು ಗಂಟೆ ಟೈಮ್ ಸರ್ಕಸ್ ಮಾಡಿ ಆಗಿಲ್ಲ ಅವ್ರ ಕೈಯಾಗ ನನ್ನ ಇದ್ ಮಾಡಕ. ಎಳ್ಕೊಂಡಾಗ ಆಚೆಗೆ ಬಿಸಾಕಿದ್ರು, ಹೊಡೆದು ತಲೆಕೆಲ್ಲ ಹೊಡೆದು ಬೆನ್ನಕ್ಕೆಲ್ಲ ಹೊಡೆದು 8 ಕಿಲಾಕ್ ತಕೊಂಡೋಗಿ ಬಿಸಾಕವ್ರೆ ಸರ್. ಅವನೊಬ್ನು ಬಂದು ಹಿಂಗೆ ಎಲ್ಲ ಹಿಡ್ದು ಎಳೆದ್ಲಾಡಿ ಮಗನು, ರೆಡ್ಡಿ ಮಗನು ಬಟ್ಟಿಲೆಲ್ಲ ಕಿತ್ತು ಹಿಂಗೆ ಎಳೆದು ಆಚೆಗೆ ಬಿಸಾಕಿದ್ರು ಅವ್ರನ್ನ. ಜಮೀನು ನಮ್ಮ ತಾತನವ್ರ ಕಾಲದಾಗಿಂದ ಮಾಡ್ತಾವ್ರೆ ಸರ್, 80-90 ವರ್ಷನಿಂಕ ಮಾಡ್ಕೊಂಡವ್ರೆ. ಅದು ಒಂದು ಸುಮಾರು ಒಂದು 4 ವರ್ಷನಿಂಕ ಈಚಕ ಇವನ್ ರೆಡ್ಡಿ ಅನ್ನೋನ್ಕ ಏನು ಜಮೀನೇ ಇರಿಲ್ಲ ಅಲ್ಲಿ. ಇವನು ಬಂದ್ಬಿಟ್ಟಿದ್ ಊರಕ ಸುಮ್ನೆ ನಮ್ಮ ದಡಪ್ಪನ್ ಗ್ರಾಂಟ್ ಮಾಡಿದ್ರಲ್ಲ, ಇದ್ರ ಮೇಲೆ ಅವನು ಎಲ್ಲ 2 ಎಕರೆ 34 ಕುಂಟೆನು, 1 ಎಕರೆ 17 ಕುಂಟೆ, 1 ಎಕರೆ 17 ಕುಂಟೆ ಅಂತೇಳಿ ಸಪ್ರೇಟ್ ಮಾಡಿಸ್ಕೊಂಡವ್ನೆ. ಮಾಡಿಸ್ಕೊಂಡು ಎಲ್ಲ ನಂದೇ ಅಂತ ನಮ್ಮನ್ನ ಆಚೆ ಹಾಕ್ತಾರದ್ ಇವಾಗ. ಅವ್ನು ನಮ್ಮನಿಗಳಾಗ ಯಾರು ಓದಿರಲ್ಲ, ಬರ್ದಿರೋರಿಲ್ಲ, ಯಾರು ತಿಳುವಳಿಕೆ ಇರೋರು ಯಾರು ಇಲ್ಲ ಸರ್. ಒಂದ್ ಸ್ಟೇಷನ್ ನೋಡಿಲ್ಲ, ಒಂದ್ ಕಂಪ್ಲೇಂಟ್ ಅದು ಇದು ಕೊಡಕ, ಒಂದ್ ಕೋರ್ಟ್ ನೋಡಿಲ್ಲ ನಾವು, ಒಂದ್ ಆಫೀಸ್ ನೋಡಿಲ್ಲ. ಎಲ್ಲ ಅವ್ನ್ ಕಂಡ್ಕೊಂಡಿದ್ದು ಇವ್ರ ಕೈಗೆ ಏನು ಆಗಲ್ಲ, ಇವ್ರೇನು ಮಾಡ್ಲಾರ ಅಂದ್ಬಿಟ್ಟು ಅವ್ನ ಅಷ್ಟ್ ಕೆಲಸ ಮಾಡ್ಕೊಂಡಿರೋ ಸರ್. ನಮ್ಮನ್ನ ಅದೇ ಎಳ್ಕೊಂಡಾಗ ಆಚೆಗೆ ಬಿಸಾಕಿರಿ ಸರ್, ಹೊಡೆದು ತಲೆಕೆಲ್ಲ ಹೊಡೆದ್ರು. ಇವಾಗ ತಲೆ ನೋಯ್ತಾನದೆ, ಬೆನ್ನ ಮೇಲೆಲ್ಲ ಗುದ್ದಿರೋದು ಇದೆಲ್ಲ ನೋಯ್ತದೆ. ಈ ನಡುಕ 8 ತಗ್ಲಿ ಹೊಡೆದಿರೋದವ್ರು ಎಳ್ಕೊಂಡಾಗ ಆಚೆಗೆ ಬಿಸಾಕವ್ರೆ. ರೆಡ್ಡಿ ಹೆಂಡ್ತಿ, ರೆಡ್ಡಿ ಹತ್ರಕ್ ಬರಿಲ್ಲ, ಅವನ ದೂರ್ನಿಂಕಾನೆ ಎಲ್ಲ ರೆಡ್ಡಿ ಮಗನ್ ಬಂದಿದ್ದ. ಅವನು ಎಲ್ಲ ದೂರ್ನಿಂಕಾನೆ ಹೊಡ್ಯೋದು. 8 ಕಿಲಾಗನ ಫಸ್ಟ್ ಆಚೆ ಹಾಕ್ರೆ ಅವಳನ್ನ, ಎತ್ತಿ ಬಿಸಾಕ್ರೆ ಅವಳನ್ನ ಅಂತ. ರೆಡ್ಡಿ ಮಗನು ಸುಶಾಂತ್ ಅಂತ ಅವನ ಹೆಸರು. ನಳಿನ, ಮಮತಾ, ರಾಮಕ್ಕ, ಗೌರಮ್ಮ, ವೆಂಕಟೇಶಮ್ಮ, ಜಯಂತಿ ಅನ್ನೋ ಹುಡುಗಿ. ಇನ್ಯಾರೋ ಅವ್ರ ಮನೆಗ್ ಬಂದ ರಿಲೇಷನ್ ನಮ್ಗೆ ಗೊತ್ತಿಲ್ಲ ಸರ್. ಅವರು ಇವ್ರು ಬಂದು 80 ವರ್ಷದಿಂದ ಅದ ಜಮೀನಲ್ಲಿ ಸಾಗುವಳಿ ಮಾಡ್ಕೊಂಡು ಬರ್ತಾ ಇದಾರೆ. ಅವು 80 ವರ್ಷದಿಂದ ಉಳುಮೆ ಮಾಡ್ತಾ ಇರೋದು ಇವ್ರೆ, ಬೀಳ್ತಾ ಇರೋದು ಇವ್ರೆ, ಎಲ್ಲ ಇವ್ರೆ. ಆ ಟೈಮಲ್ಲಿ ಯಾರು ಅದ್ರ ಮೇಲೆ ಕಣ್ಣಿರ್ಲಿಲ್ಲ. ಯಾಕಂದ್ರೆ ಆ ಟೈಮಲ್ಲಿ ಉಳೊಂದೇ ಭೂಮಿ ಅಂತ ಹೇಳ್ಬಿಟ್ಟು ಹಂಗೆ ಉತ್ಕೊಂಡು ಬಿತ್ಕೊಂಡು ಅವ್ರ ತಾತನವ್ರ ಕಾಲದಾನಿಕ ಎಲ್ಲ ಮಾಡ್ಕೊಂಡಿದ್ದಾರೆ. ಅದ್ರಲ್ಲಿ ಬಂದು ಇವ್ರ ಮನೆಗಳಿರೋದು 5 ಮನೆ, ಯಲುವಳ್ಳಿನಲ್ಲಿ SC/ST ಮನೆ 5 ಮನೆ ಇರೋದ್ರಿಂದ ಅವರು ಈ SC ಮನೆಗಳು ಇರಬಾರ್ದು, 5 ಜನನು ಊರಿಂದ ಹೊರಗಡೆ ಹಾಕ್ಬೇಕು ಅಂದ್ಬಿಟ್ಟು ಊರಿನ ಮೆಂಬರು ವೆಂಕಟರೆಡ್ಡಿ ಅವ್ರ ತಮ್ಮ ಮತ್ತೆ ಅವರು ಮಮತಾ ಅನ್ನೋರು, ಇವರು ಮನೆ ಹತ್ರ ಇವ್ರ ಸೈಟ್ಗಳು ಕೂಡ ತುಂಬಾ ತೊಂದರೆ ಕೊಡ್ತಾ ಇದಾರೆ. ಅಲ್ಲಿನೂ ತಕರಾರು ಇಟ್ಟಿದ್ದಾರೆ. ಜಮೀನುಗಳ ಹತ್ರ ಇವ್ರಿಗೆ ಮಾಡ್ತಾ ಇದ್ದ ಜಮೀನುಗಳ ಹತ್ರ ತಕರಾರು ಇಟ್ಟಿದ್ದಾರೆ. ಈ ಜಮೀನು ಕಿತ್ಕೊಂಡು ಈ ಮನೆಗಳು ಕಿತ್ಕೊಂಡ್ರೆ ಇವ್ರು ಊಲ್ ಖಾಲಿ ಮಾಡಿ ಹೋಗ್ತಾರೆ, ನಮ್ಮೂರಲ್ಲಿ SC/ST ಇರಲ್ಲ ಅನ್ನೋ ಪ್ಲಾನ್ ಸರ್ ಇವ್ರದ್ದು. ಇದರಿಂದ ಸತತವಾಗಿ ಇವ್ರ ಮೇಲೆ ಪ್ರಯತ್ನಗಳು ನಡೀತಾನೆ ಇದೆ. ಇವ್ರನ್ನ ದಾರಿ ಮಧ್ಯೆ ಕತ್ಲಲ್ಲಿ ಅಡ್ಡ ಹಾಕ್ಬಿಟ್ಟು ಹೊಡೆದಿರೋದು ಕೂಡ ಅವತ್ತು ಇದೇ SP ಆಫೀಸಲ್ಲಿ ತಿರುಗಿ ಮತ್ತೆ ಪೊಲೀಸ್ ಸ್ಟೇಷನ್ ಅಲ್ಲಿ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಆಗಿದೆ, ಅವ್ರ ಮನೆಯವ್ರ ಮೇಲೆ. ಅದಾಗಿದ್ರು ಸಹ ಇವ್ರ ಪೊಸಿಷನ್ ಖಾಲಿ ಮಾಡಿಸ್ಲೇಬೇಕು, ಇವ್ರು ಏನ್ ಮಾಡಿದ್ರು ಪೊಸಿಷನ್ ಬಿಟ್ಟು ಹೋಗ್ತಾ ಇಲ್ಲ ಅನ್ನೋ ಒಂದು ಕಾರಣಕ್ಕೆ
ಇವತ್ತು ಬಂದು ಸರ್ ಅವ್ರ ಪೊಲೀಸ್ ಪ್ರೊಟೆಕ್ಷನ್ ಆಗಿದೆ, ಇರ್ಲಿ ನಾವು AC ಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ವಿ, ಅದು ಆರ್ಡರ್ಗೆ ಹೋಗಿದೆ, 3 ತಿಂಗಳಾಗಿದೆ ಆರ್ಡರ್ಗೆ ಹೋಗಿ, ಇನ್ನು ಆರ್ಡರ್ ಅವ್ರಿಗೂ ಆಗಿಲ್ಲ ನಮಗೂ ಆಗಿಲ್ಲ. ಸಿವಿಲ್ ಅಲ್ಲಿ ಅವ್ರಿಗೆ ಸ್ಟೇ ಮಾಡಿಸ್ಕೊಂಡ್ ಬಂದಿದ್ದಾನೆ, ಯಾಕಂದ್ರೆ ಫೇಕ್ ಡಾಕ್ಯುಮೆಂಟ್ ರೆಡಿ ಮಾಡಿದ್ದಾನೆ, ರೆಡಿ ಮಾಡಿ ಅಲ್ಲಿ ಸಿವಿಲ್ ಕೋರ್ಟ್ ಅಲ್ಲಿ ಸ್ಟೇ ಕೊಟ್ಟಿದ್ದಾರೆ, ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ. ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟ ಮೇಲೆ ಪೊಲೀಸ್ ಅವ್ರನ್ನ ಕರ್ಕೊಂಡು ಆ ಜಮೀನ್ ಹತ್ರ ಹೋಗ್ಬೇಕಾಗಿರೋದು. ಇವ್ರು ಏಕಾಏಕಿ ಅದ್ ಹೆಂಗ್ ಸರ್ ಹೋಗಿ ಅವ್ರನ್ನ ಮೇಲೆ ಹಲ್ಲೆ ಮಾಡ್ತಾರೆ? ಪೊಲೀಸ್ ಅವ್ರನ್ನ ಕರ್ಕೊಂಡು ಹೋಗಿಲ್ಲ, ಏನೂ ಇಲ್ಲ. ಇವ್ರನ್ನ ಚೆನ್ನಾಗಿ ಹೊಡಿಬೇಕು, ಇವ್ರನ್ನ ಪ್ಲಾನ್ ಮಾಡ್ಕೊಂಡು ಇವ್ರನ್ನ ಹಿಂಗೆಲ್ಲ ಹೊಡೆದ್ರೆ ಇನ್ನೊಂದ್ಸರಿ ಇವ್ರ ಜಮೀನ್ ಹತ್ರ ಬರಲ್ಲ, ನಮ್ದೇ ಆಗ್ಬಿಡುತ್ತೆ ಜಮೀನು ಅನ್ನೋ ಒಂದು ಮೆಂಟಾಲಿಟಿ ಇಟ್ಕೊಂಡು ಇವತ್ತು ಅವ್ರು ಪ್ಲಾನ್ ಮಾಡಿ ಇವ್ರನ್ನ ಮೇಲೆ ಅಷ್ಟೊಂದು ದೌರ್ಜನ್ಯ ಮಾಡಿ ಬೇಲಿ ಎಲ್ಲ ಹಾಕೊಂಡು ಅದ್ರ ಒಳಗಡೆಯಿಂದ ಎಲ್ಲ ಇವ್ರನ್ನೆಲ್ಲ ಎತ್ತು ಬಿಸಾಕಿ ಮೈಗಳೆಲ್ಲ ಗಾಯ ಮಾಡಿ ಹೆಂಗಸ್ರನ್ನ ಇವ್ರನ್ನ ಹೊರಗಡೆ ಇರೋರ್ನೆಲ್ಲ ಕರ್ಕೊಂಡ್ ಬಂದಿದ್ದೇನೆ ಸರ್. ಅವರು ಪ್ರತಿ ಅವ್ರ ಮನೇಲಿ ಇರೋರು ಮಾತ್ರನೇ ಅಲ್ಲ. ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಭಾವನಾ ಟಿಎಸ್ 625ಕ್ಕೆ 625 ಅಂಕಗಳನ್ನ ಗಳಿಸುವ ಮೂಲಕ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡೆದ ಶಾಲೆ ಎಂಬ ಹೆಗ್ಗಳಿಕೆಗೆ ಭಾಜನವಾಗಿದೆ. 2026-27ನೇ ಶೈಕ್ಷಣಿಕ ಸಾಲಲ್ಲಿ ಮಾಂಟೆಸರಿಯಿಂದ 10ನೇ ತರಗತಿವರೆಗೆ ಪ್ರವೇಶಾತಿಗಳು ಪ್ರಾರಂಭ ಆಗಿದ್ದು ಕೆಲವು ಪ್ರವೇಶಾತಿಗಳು ಲಭ್ಯ ಇದೆ. ಪ್ರತಿಭಾನ್ವಿತ ಮಕ್ಕಳಿಗೆ ವಿದ್ಯಾರ್ಥಿ ವೇತನದ ಸೌಲಭ್ಯ ಇದೆ. ಒಮ್ಮೆ ಭೇಟಿ ನೀಡಿ. ಬಿಎನ್ಆರ್ ಪಬ್ಲಿಕ್ ಸ್ಕೂಲ್, ಬಾಬಣ್ಣ ಲೇಔಟ್, ಮಲ್ಲಸಂದ್ರ, ಟಿ ದಾಸರಹಳ್ಳಿ, ಬೆಂಗಳೂರು. ಶಾಲೆಯ ಪ್ರಮುಖ ಸೌಲಭ್ಯಗಳು ಇಂತಿವೆ: ವಿಶಾಲವಾದ ಆಟದ ಮೈದಾನ, ಡಿಜಿಟಲ್ ತರಗತಿಗಳು, ಎಐ ಮತ್ತು ರೋಬೋಟಿಕ್ಸ್, ಯೋಗ, ಪಾಶ್ಚಿಮಾತ್ಯ ನೃತ್ಯ ಮತ್ತು ಭರತನಾಟ್ಯ ತರಗತಿಗಳು, ಚೆಸ್ ಅಕಾಡೆಮಿ, ಕ್ರಿಕೆಟ್ ಅಕಾಡೆಮಿಯಂತೆ 2024-25ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶದಲ್ಲಿ ರಾಜ್ಯಮಟ್ಟದ 5 ರ್ಯಾಂಕ್ ಪಡೆದಿರುವುದು. ಅದರಲ್ಲಿ ಭಾಸ್ಕರ್ ಎನ್ 625ಕ್ಕೆ 622 ಪಡೆದು ರಾಜ್ಯಕ್ಕೆ 4ನೇ ರ್ಯಾಂಕ್ ಗಳಿಸಿರುವುದು ಶ್ಲಾಘನೀಯ. ಮತ್ತು ಗುಜರಾತ್ನಲ್ಲಿ ನಡೆಯುವ ರಾಷ್ಟ್ರಮಟ್ಟದ ಟೈಕ್ವಾಂಡೋ ಸ್ಪರ್ಧೆಗೆ ನಮ್ಮ ಶಾಲೆಯ ಮಕ್ಕಳಾದ ಸುತನ್, ಶಿವಾನಿ, ಕುಶಿಕಾ ಆಯ್ಕೆಯಾಗಿರುವುದು ಹೆಮ್ಮೆಯ ವಿಷಯ. ಬಿಎನ್ಆರ್ ಶಾಲೆ ಗುಣಾತ್ಮಕ ಶಿಕ್ಷಣವನ್ನ ನೀಡುವಲ್ಲಿ ಯಶಸ್ವಿಯಾಗಿದೆ.